ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ಸ್ನೇಹಿತರೆ ಗಣೇಶ ಹಬ್ಬಕ್ಕೆ ಒಂದು ಗಣೇಶನ ಫೇವ್ರೆಟ್ ಡಿಶ್ ನೈವೇದ್ಯಕ್ಕೆ ಕಡುಬು ಅಥವಾ ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಇಯರ್ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ರಿ, ಹಾಗಾಗಿ ಸರಿ ಹಬ್ಬದ ಹಿಂದಿನ ದಿನವೇ ಹಾಕ್ತಾಯಿದ್ದೀನಿ. ಹಬ್ಬಕ್ಕೆ ನೀವು ಮಾಡಿ ನೈವೇದ್ಯ ಮಾಡೋ ಹಾಗಿದ್ರೆ ಮಾಡ್ಬೋದಲ್ವಾ ಅಂತ ಹೇಳಿಬಿಟ್ಟು. ತುಂಬ ಈಸಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ. ಅದರ ಮುಂಚೆ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ಫಿಲ್ಲಿಂಗ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಕಾಯಿ ತುರ್ಕೊಂಡಿರೋ ಕಾಯಿನ ನಾನು 2 ಬಟ್ಲು ತೊಗೊಂಡಿದ್ದೀನಿ. ಇದು 21 ನೀವು ಮಿನಿಮಮ್ ಮಾಡಬೇಕು ಅಂದರೆ ಇಷ್ಟು ಬೇಕಾಗುತ್ತೆ. ಇದಕ್ಕಿಂತ ಕಡಿಮೆ ಕೂಡ ನೀವು ಮಾಡ್ಕೊಳ್ಬೋದು. ಆ್ಯಂಡ್ ಇದು ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ನೀವು ಯಾವ ಸೈಜನ್ನು ಮಾಡ್ತೀರಾ ಅಂತ. ಮಿನಿಮಮ್ ಇಷ್ಟರದ್ದು ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನು ನಾನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ರೀಸನ್ ಏನಂದರೆ, ನಾವು ಆಮೇಲೆ ಪಾಕಕ್ಕೆ ಸೇರಿಸಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ನೆಸಸರಿ ಇರೋದಿಲ್ಲ. ಇದನ್ನು ಹೀಗೂ ಮಾಡ್ಕೊಳ್ಬೋದು, ಹಾಗೂ ಮಾಡ್ಕೊಳ್ಬೋದು. ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ನಾವು ಹೇಗೆ ಮಾಡ್ಕೊಳ್ತೀವಿ, ಇದನ್ನು ಫ್ರೆಶ್ಲಿ ಗೇಟೆಡ್ ಕೊಕೊನೆಟ್ನ ಪಾಕಕ್ಕೆ ಹಾಕ್ಕೊಳ್ತೀವಿ, ಅದೇ ಥರ ಕೂಡ ಮಾಡ್ಕೊಳ್ಬೋದು. ಇದು ಮಾಡಿದ್ರೆ ನನಗೆ ಸ್ವಲ್ಪ ಈಸಿ ಅನ್ನಿಸ್ತು. ಓಕೆ, ಇದನ್ನು ಡ್ರೈ ರೋಸ್ಟ್ ಆದಮೇಲೆ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಸೊ ಪಕ್ಕ ನಾನು ಒಂದು ಬಟ್ಲಿಂದ ಸ್ವಲ್ಪ ಕಡಿಮೆ ಬೇಕು ಅನ್ನೋ ಹಾಗಿದ್ರೆ ಈ ಥರ ಮಾಡ್ಕೊಳ್ಬೋದು, ಅಥವಾ ಒಂದು ಬಟ್ಲು ಫುಲ್ ತೊಗೊಳ್ಬೋದು. ಬೆಲ್ಲನ ಕರಗಿಸ್ಕೊಳ್ತೀನಿ. ಎಷ್ಟು ನೀರು ಬೇಕೋ ಅಷ್ಟು ಮಾತ್ರನೇ, ಒಂದು 1/4 ಬಟ್ಲು ಅಂತ ಅಂದ್ಕೊಳ್ಳಿ. 1/4 ಬಟ್ಲು ನೀರು ಹಾಕ್ಕೊಂಡು ಕರಗಿಸ್ಕೊಂಡು ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತೀನಿ. ಫಿಲ್ಟರ್ ಮಾಡಿ ಆದಮೇಲೆ ನಾವು ಇದಕ್ಕೆ ರುಬ್ಕೊಂಡಿರೋ ಅಂಥ ಕಾಯಿನ ಸೇರಿಸ್ಬೇಕು. ಈ ಥರ ಮಾಡೋದ್ರಿಂದ ತುಂಬ ಬೇಗ ಹೂರಣ ರೆಡಿ ಆಗುತ್ತೆ. ಅಂದರೆ ಎರಡೂ ಜೊತೆಗೆ ಮಾಡ್ಕೊಳ್ತೀವಲ್ವ, ತುಂಬ ಬೇಗ ರೆಡಿ ಆಗುತ್ತೆ. ನೀವು ಈ ಹೂರಣನ ಒಂದಿನ ಮುಂಚೆ ಮಾಡಿಟ್ಕೊಳ್ಬೋದು, ಅಥವಾ ಹಬ್ಬದ ದಿನಾನೇ ಕೂಡ ಮಾಡ್ಕೊಳ್ಬೋದು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂದರೆ ನೀವು ಪಾಕಕ್ಕೆ ಸೇರಿಸಿದ ಮೇಲೆ ಮಿಕ್ಸಿ ಮಾಡಬೇಕಾಗತ್ತೆ. ಅದು ಸ್ವಲ್ಪ ನಿಮಗೆ ಟೈಮ್ ಕನ್ಸ್ಯೂಮಿಂಗ್. ಪಾಕದಲ್ಲಿ ನಾವು ಎಷ್ಟೊತ್ತು ಫ್ರೈ ಮಾಡಬೇಕು ಅನ್ನೋ ಹಾಗಿದ್ರೆ, ಬೆಲ್ಲ ಆಲ್ರೆಡಿ ನಾವು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿರ್ತೀವಿ, ಫಿಲ್ಟರ್ ಮಾಡ್ಕೊಂಡಿರ್ತೀವಿ. ಪಾಕ ಬಂದುಬಿಟ್ಟಿರುತ್ತೆ, 2 ಎಳೆ ಪಾಕ ಬಂದಿರಬೇಕು. 2 ಎಳೆ ಪಾಕ ಬಂದ ಮೇಲೆ ನಾವು ಈ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಕಾಯಿನ ಸೇರಿಸ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ, ಇನ್ನು ಒಂದು ವಿತಿನ್ 5 ಮಿನಿಟ್ಸ್ ನಿಮಗೆ ಹೂರಣ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಹಸಿಟ್ಟು ಮಾಡ್ಕೊಳ್ಬೇಕು. ಅದಕ್ಕೆ 1 ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ. ಆ 1 ಬಟ್ಲು ನೀರಿಗೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಿಡಿಸುತ್ತೆ, ಅಷ್ಟನ್ನು ತೊಗೊಳ್ಬೇಕು. ನೀರು ಕುದಿ ಬರಬೇಕು. ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಸಿಟ್ಟಿಲ್ಲ ಅಂದರೆ ಸಪ್ಪೆ ಅನಿಸುತ್ತೆ. ಆ ನೀರು ಕುದಿ ಬಂದ ಮೇಲೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಸಣ್ಣ ಉರಿ ಮಾಡಿಕೊಂಡು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ, ನೀವು ಅದನ್ನು ಬೇಯಿಸಬೇಕು ಅಂತ ಏನಿಲ್ಲ, ನೀರು ಕುದಿ ಬಂದಿರುತ್ತಲ್ವ ಸಾಕಾಗುತ್ತೆ, ಆಫ್ ಮಾಡಿಬಿಡಿ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ತಣ್ಣಗಾದಮೇಲೆ ನಾವಿದಕ್ಕೆ ಸ್ವಲ್ಪ ನೀರು ಅಥವಾ ಹಸಿಟ್ಟು, ಅಂದರೆ ತುಂಬ ಜಿಡ್ಡಿದೆ ಹಿಟ್ಟು ಅನ್ನೋ ಹಾಗಿದ್ದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಕ್ಕಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ನಾದ್ಕೊಳ್ತಾ ಬಂದರೆ ಅದೇ ಸಾಫ್ಟ್ ಆಗುತ್ತೆ. ಇದು ಹೊಡ್ಕೊಳ್ಳೋ ಥರ ಇರಬಾರ್ದು, ನಾವು ಶೇಪ್ ಕೊಡ್ತೀವಲ್ವ ಆವಾಗ. ಅಕ್ಕಿ ಹಿಟ್ಟು ಹೇಗೆ ಸಾಫ್ಟ್ ಇರುತ್ತಲ್ಲ ಅಷ್ಟು ಬರಬೇಕು. ಈಗ ನಾನು ಮೌಲ್ಡಲ್ಲಿ ಮಾಡ್ತಾಯಿದ್ದೀನಿ. ಮೌಲ್ಡ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದರೊಳಗಡೆ ಇಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಒಳಗಡೆ ಸೇರಿಸ್ಬಿಟ್ಟು, ಈ ಡಿಸೈನ್ ಬರಬೇಕಲ್ವ, ಅದಕ್ಕೆ ಆ ಡಿಸೈನ್ನ ಅಗೇನ್ಸ್ಟ್ ನಾನು ಪುಷ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಡಿಸೈನು ಚೆನ್ನಾಗಿ ಬರುತ್ತೆ. ಮೌಲ್ಡ್ ಇರಲೇಬೇಕು ಅಂತ ಏನಿಲ್ಲ ಸ್ನೇಹಿತರೆ, ಮೌಲ್ಡ್ ಇಲ್ಲದೆ ಕೂಡ ಮಾಡ್ಬೋದು. ನಾನು ಅದನ್ನು ಕೂಡ ಇದೇ ವಿಡಿಯೋಲಿ ತೋರಿಸ್ತೀನಿ. ಬಟ್ ಮೌಲ್ಡ್ ಇದ್ದಾಗ ನೀವು ಈ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಚಿಕ್ಕದೊಂದು ಮೌಲ್ಡ್ ಇದೆ, ದೊಡ್ಡದೊಂದು ಮೌಲ್ಡ್ ಇದೆ. 2 ಸೈಜಿಂದು ಮಾಡಿದ್ದೀನಿ ನಾನು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು. ಹೂರಣ ಎಷ್ಟು ತುಂಬ್ತಿರೋ ಒಳಗಡೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈಗ ನಾನು ಕೈಯಲ್ಲಿ ವಿತೌಟ್ ಮೌಲ್ಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ.
ಸೊ ಎಲ್ಲ ಮಾಡಿ ಆದಮೇಲೆ ಇಡ್ಲಿ ಬೇಯಿಸೋ ಅಂಥ ತಟ್ಟೆಲಾದರೂ ಇಡ್ಬೋದು, ಅದರಲ್ಲಿ ಹೈಟ್ ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಕಡುಬು ಶೇಪಲ್ಲಿ ಕೂಡ ಮಾಡ್ಬೋದು, ಕರ್ಜಿಕಾಯಿ ಮಾಡ್ತೀವಲ್ವ ಆ ಥರ ಕೂಡ ಮಾಡ್ಬೋದು. ಇದನ್ನು ಹೂರಣ ನಾವು ಕಾಯಲ್ಲಿ ಮಾಡ್ಕೊಂಡಿದ್ದೀವಿ. ಕೆಲವೊಬ್ಬರು ಎಳ್ಳಲ್ಲಿ ಕೂಡ ಮಾಡ್ತಾರೆ. ಎಳ್ಳು ಮತ್ತು ಬೆಲ್ಲನ ಸೇರಿಸ್ಬಿಟ್ಟು, ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಜಜ್ಜಿಕೊಂಡು ಅದಕ್ಕೆ ಜಜ್ಜಿರೋ ಅಂಥ ಬೆಲ್ಲನ ಸೇರಿಸ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ನಮ್ಮ ಮನೇಲಿ ನನಗೂ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಹೂರಣ ಮಾಡಿಕೊಂಡೆ. ಇದನ್ನು ನಾವೀಗ ಸ್ಟೀಮ್ ಬರೆಸ್ಬೇಕು. ಸ್ಟೀಮ್ ಸ್ನೇಹಿತರೆ ಜಾಸ್ತಿ ಹೊತ್ತು ಬರ್ಸೋದಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು 5 to 10 minutes ಮ್ಯಾಕ್ಸ್. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಹೊಡೆದೋಗುತ್ತೆ. ಹಸಿಟ್ಟೆಲ್ಲನೂ ಕೂಡ ಡ್ರೈ ಆಗಿಬಿಟ್ಟು ಹೊಡೆದೋದಂಗೆ ಆಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಿಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ. ಹಸಿಟ್ಟು ಹಸಿ ಇರುತ್ತೆ, ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ, ಗಟ್ಟಿ ಅನಿಸುತ್ತೆ. ಆ ಥರ ಆದರೆ ಸಾಕು. ಈಗ ನೋಡಿ ಇದು ಬೆಂದಿದೆ. ಅಂದರೆ ನಾನು 5-10 minutes ಆದಮೇಲೆ ಆಫ್ ಮಾಡಿ ಬಿಟ್ಬಿಟ್ಟಿದ್ದೆ, ಅದರಲ್ಲೇ ಸ್ವಲ್ಪ ಹೊತ್ತು ಬೇಯುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಹೊತ್ತು ಬೇಯೋದಕ್ಕೆ ಬಿಡಬೇಡಿ, ಹೊಡೆದೋದಂಗೆ ಆಗುತ್ತೆ. ಮೋದಕ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಗಣೇಶನ ಮೋಸ್ಟ್ ಫೇವ್ರೇಟ್. ನಿಮ್ಮೆಲ್ಲರ ಜೊತೆ ಇವತ್ತು ಹಂಚ್ಕೊಂಡಿದ್ದೀನಿ, ಯಾಕಂದರೆ ಗಣೇಶನ ಹಬ್ಬಕ್ಕೆ ನೀವು ಕೂಡ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಡ್ವಾನ್ಸ್ ಹ್ಯಾಪಿ ಗೌರಿ ಗಣೇಶ. ಬಾಯ್ ಸ್ನೇಹಿತರೆ.